ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಸಮರ ಸಾರಿದ್ದ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರವನ್ನು ಜಳಪಿಸೋಕೆ ಹೊರಟಿತ್ತು. ಕಠಿಣ ಕಾನೂನು ರಚಿಸಿ ರಾಜ್ಯಪಾಲರಿಗೆ ರವಾನಿಸಿತು. ಆದರೆ ಸುಗ್ರೀವಾಜ್ಞೆ ರಾಜ್ಯಪಾಲರಿಂದ ವಾಪಸ್ ಬಂದಿದೆ. ಅಂಕಿತ ಹಾಕೋದಕ್ಕೆ ನಿರಾಕರಿಸಿದಂತ ರಾಜ್ಯಪಾಲರು 6 ಕಾರಣ ಕೊಟ್ಟಿದ್ದಾರೆ. ಇದರ ನಡುವೆ ರಾಜ್ಯದಲ್ಲಿ ಸಾಲ ಪಡೆದಂತವರ ಸಾವಿನ ಸರಣಿ ಮುಂದುವರಿತಿದೆ. ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ. ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿಜೆಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು. ಸರ್ಕಾರದ ನಿರೀಕ್ಷೆ ಹುಸಿಯಾಗಿದೆ. ಕಠಿಣ ಕಾನೂನು ಜಾರಿಗಾಗಿ ಎದುರು ನೋಡ್ತಾ ಇದ್ದವರು ಕೂಡ ನಿರಾಸೆಗೊಂಡಿದ್ದಾರೆ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದ ಸುಗ್ರೀವಾಜ್ಞೆ ಮತ್ತೆ ಸರ್ಕಾರಕ್ಕೆ ವಾಪಸ್ ಆಗಿದೆ. 16 ಕಾರಣ ನೀಡಿರೋ ರಾಜ್ಯಪಾಲರು ಸರ್ಕಾರದ ಆಸೆಗೆ ತಣ್ಣೀರೆರ್ಚಿದ್ದಾರೆ. ಫೈನಾನ್ಸ್ ಕಿರುಕುಳ ವಿರುದ್ಧದ ಸುಗ್ರೀವಾಜ್ಞೆ ವಾಪಸ್. ಸುದೀರ್ಘಾವಧಿಯಲ್ಲಿ ಇದು ಮಾರಕ ಎಂದ ರಾಜ್ಯಪಾಲರು. ದಾವಣಗೆರೆಯಲ್ಲಿ ಸೂಸೈಡ್, ಮೈಸೂರಿನಲ್ಲೂ ಆತ್ಮಹತ್ಯೆ, ಮಂಡ್ಯದಲ್ಲೂ ಸಾವು. ಅಷ್ಟೇ ಯಾಕೆ, ಬೆಳಗಾವಿ, ಬಳ್ಳಾರಿ, ಹಾಸನ, ತುಮಕೂರು, ರಾಮನಗರ ಅಂತ ದಿನಕ್ಕೊಂದು ಊರಲ್ಲಿ ಆತ್ಮಹತ್ಯೆಯ ಸಾಲು ಮುಂದುವರಿತಲೇ ಇದೆ. ಫೈನಾನ್ಸ್ ಕಿರುಕುಳದಿಂದ ನೊಂದವರು ಸಾವಿನ ಮನೆ ಸೇರ್ತಿದ್ದಾರೆ. ಈ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೊರಟ ಸರ್ಕಾರ ಸುಗ್ರೀವಾಜ್ಞೆ ಮೊರೆ ಹೋಗಿತ್ತು. ಕಠಿಣ ಕಾನೂನು ರೂಪಿಸಿ ರಾಜ್ಯಪಾಲರಿಗೆ ರವಾನಿಸಿತು. ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲು ನಿರಾಕರಿಸಿರೋ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಇದರಲ್ಲಿರೋ ಅಂಶಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮಾರಕವಾಗಲಿದೆ ಅನ್ನೋ ಕಾರಣ ನೀಡಿ ಸರ್ಕಾರದ ಸ್ಪಷ್ಟನೆ ಕೇಳಿ ವಾಪಸ್ ಮಾಡಿದ್ದಾರೆ. ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನ ಹರಿಸಲಾಗಿದೆ. ಆದರೆ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ನೀಡಿದವರಿಗೆ ರಕ್ಷಣೆ ಕಾಣ್ತಿಲ್ಲ. ಸುದೀರ್ಘಾವಧಿಯಲ್ಲಿ ಸುಗ್ರೀವಾಜ್ಞೆ ಮಾರಕವಾಗಲಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು 3 ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲ ಕೊಡಲ್ಲ. ಸಾಲ ಪಡೆಯುವವರಿಂದ ದಾಖಲೆ ಪಡೆಯಬಾರದು ಅಂತ ಹೇಳಿದ್ದೀರಿ. ಇದೇ ರೂಲ್ ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದ ಸ್ಥಿತಿ ಎದುರಾಗಬಹುದು. ಇನ್ನು ಶಿಕ್ಷೆಯ ಪ್ರಮಾಣ 10 ವರ್ಷ ಅಂತಿದೆ. ಅದರಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಇದರಿಂದ ಪ್ರಾಮಾಣಿಕವಾಗಿ ಸಾಲ ನೀಡಿದ್ದವರಿಗೂ ಇದರ ಪರಿಣಾಮ ಬೀರಲಿದೆ. ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುವವರಿಗೂ ಸಮಸ್ಯೆ ಆಗಲಿದೆ. ಹೀಗೆ ಕಾರಣಗಳನ್ನ ನೀಡಿ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಬಜೆಟ್ ಅಧಿವೇಶನದಲ್ಲಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ನಡೆಸಿ ಅಂತ ಹೇಳಿರೋ ರಾಜ್ಯಪಾಲರು ಈಗಿರೋ ಕಾನೂನುಗಳಲ್ಲೇ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ತಿಲ್ಲ ಅಂತ ಪೊಲೀಸ್ ವ್ಯವಸ್ಥೆ ಬಗ್ಗೆನೂ ಅಸಮಾಧಾನ ಹೊರಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಮತ್ತೊಂದು ಕಾನೂನಿನ ಅಗತ್ಯತೆ ಕಾಣ್ತಿಲ್ಲ ಅಂತ ಖಡಕ್ ಸಂದೇಶ ರವಾನಿಸಿ ಸುಗ್ರೀವಾಜ್ಞೆ ವಾಪಸ್ ಮಾಡಿದ್ದಾರೆ. ರಾಜ್ಯಪಾಲರಿಗೆ ತಪ್ಪು ಗ್ರಹಿಕೆ ಎಂದ ಸರ್ಕಾರ. ರಾಜ್ಯಪಾಲರು ತಪ್ಪು ಗ್ರಹಿಕೆಯಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂದಿರೋ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸುಗ್ರೀವಾಜ್ಞೆ ಪುರಸ್ಕರಿಸುವಂತೆ ಕರಡು ಪ್ರತಿಯನ್ನ ಮರುಸಲ್ಲಿಕೆ ಮಾಡ್ತೀವಿ ಅಂದಿದ್ದಾರೆ. ದಿನನಿತ್ಯ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ತಕ್ಷಣ ಸರ್ಕಾರ ಈ ದಿಸೆಯೊಳಗೆ ಕ್ರಮ ಕೈಗೊಳ್ಳಲೇಬೇಕಾಗಿರೋದ್ರಿಂದ ಸುಗ್ರೀವಾಜ್ಞೆಯನ್ನು ದಯಮಾಡಿ ಒಪ್ಪಿಗೆಯನ್ನು ನೀಡಬೇಕು, ಅನುಮತಿಸಬೇಕು ಅಂಥೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರುಸಲ್ಲಿಕೆ ಮಾಡಲಿದೆ. ಮೈಕ್ರೋ ಫೈನಾನ್ಸಿಂದ 8 ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, 8 ಜನ ಆತ್ಮಹತ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡ್ರೆ ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿಜೆಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು. ಸುಗ್ರೀವಾಜ್ಞೆ ಕತೆ ಹೀಗಾದ್ರೆ ಅತ ವಿಜಯಪುರದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದೆ. ದೇವರ ಹಿಪ್ಪರಗಿ ತಾಲೂಕಿನ ಸಲಾದಹಳ್ಳಿಯ ಬಸನಗೌಡ ಬೀರಾದಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. L&T, RBL, ಚೈತನ್ಯ ಸೇರಿದಂತೆ ವಿವಿಧ ಫೈನಾನ್ಸ್ಗಳಿಂದ 5-6 ಲಕ್ಷ ಸಾಲ ಮಾಡಿದ್ದ ರೈತ ಕ್ರಿಮಿನಾಶಕ ಸೇವಿಸಿ ಸಾವಿನ ಮನೆ ಸೇರಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಖಾನಾಪುರ ಗ್ರಾಮದ ರಫೀಕ್ ದೊಡ್ಡಮನಿ ಹಾಗೂ ರಿಯಾನಾ ದೊಡ್ಡಮನಿ ಕುಟುಂಬ ಸಾಲ ಮಾಡಿ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮನೆ ಕಟ್ಟೋದಕ್ಕೆ 3 ಲಕ್ಷ ಸಾಲ ಪಡೆದಿದ್ದ ಕುಟುಂಬಕ್ಕೆ ಸಿಕ್ಕಿದ್ದು ಮಾತ್ರ 2,70,000 ಮಾತ್ರ. ವಿಷಯ ಏನಂದ್ರೆ 1,30,30,000 ಹಣ ಪಾವತಿಸಿದ್ರೆ ಬಡ್ಡಿಗೆ 90,000 ಹಾಕೊಂಡು
ಅಸಲಿಗೆ 40,000 ಮಾತ್ರ ಹಾಕೊಂಡಿದ್ದಾರೆ ಅಂತ ದಂಪತಿ ಬೇಸರ ಹೊರಹಾಕಿದ್ರು. ಅಷ್ಟೇ ಅಲ್ಲ, ಮನೆ ಕಟ್ಟಲು ಸಾಲ ಮಾಡಿದವರು ಮನೆ ಸೀಸ್ ಆಗ್ತಿದ್ದಂತೆ ಈಗ ಊರು ತೊರೆದು ಸ್ಲಂನಲ್ಲಿ ವಾಸವಾಗಿದ್ದಾರೆ. ಒಂದ್ ಕಡೆ ರಾಜ್ಯಪಾಲರು ಸುಗ್ರೀವಾಜ್ಞೆ ವಾಪಸ್ ಮಾಡಿದ್ರೆ, ಇತ ಸಾವಿನ ಸರಣಿ, ಕಿರುಕುಳದ ಸರಣಿ ಮುಂದುವರಿತಲೇ ಇದೆ. ಬ್ಯೂರೋ ರಿಪೋರ್ಟ್, TV9.